ಯೋಗರಾಜ್ ಭಟ್ರೆ ಎಂತ ಸಿನಿಮಾ ಕೊಟ್ಟಿದ್ದೀರ ರೀ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಹೆಸರಾಂತ ನಿರ್ದೇಶಕರು ತುಂಬ ಚೆನ್ನಾಗಿರುವಂಥ ಸಿನಿಮಾಗಳನ್ನ ಕೊಡ್ತಾ ಇರ್ತಾರೆ. ಅವಾಗವಾಗ ನಮ್ಮ ಮನಸ್ಸಲ್ಲಿ ಎಮೋಷನಲ್ ಅನ್ನುವಂಥ ಸೀನ್ಗಳನ್ನ ತರ್ತಾ ಇರ್ತಾರೆ. ಅವರೇ, ಬೇರೆ ಯಾರೂ ಇಲ್ಲ, ನಿಮ್ಮ ಪ್ರೀತಿಯ ನಿರ್ದೇಶಕರಾದಂಥ ಯೋಗರಾಜ್ ಭಟ್ರು. ಯೋಗರಾಜ್ ಭಟ್ರು ಮುಂಗಾರು ಮಳೆಯಂತಹ ಒಂದು ಎಮೋಷನಲ್ ಲವ್ ಸ್ಟೋರಿನ ಕೊಟ್ಟು ಮರೆಮಾಚೋಕೆ ಆಗದಿರುವಂಥ ಒಂದು ಸಿನಿಮಾ ಕೊಟ್ಟರು, ಮುಂಗಾರು ಮಳೆ. ಅದನ್ನು ಯಾವತ್ತಿದ್ರೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಅದ್ಭುತವಾದ ಒಂದು ಭಾವನಾತ್ಮಕ ಸಿನಿಮಾ ಥರನೇ ಈಗ ಒಂದು ಯೋಗರಾಜ್ ಭಟ್ರು ಒಂದು ಸಿನಿಮಾ ಕೊಟ್ಟಿದ್ದಾರೆ. ಅದು ನಿಮಗೂ ಗೊತ್ತಿದೆ, ಅದೇ ಮನದ ಕಡೆ. ಯೋಗರಾಜ್ ಭಟ್ರೆ ಎಂಥ ಸಿನಿಮಾ ಕೊಟ್ಟಿದ್ದೀರ ರೀ. ನಿಮಗೆ ಹ್ಯಾಟ್ಸ್ ಆಫ್ ಮಾಡಬೇಕು. ಯಾಕಂದರೆ ನಾವೆಲ್ಲರೂ ಕನ್ನಡ ಸಿನಿಮಾ ಪ್ರೇಕ್ಷಕರು ತುಂಬ ಕುತೂಹಲದಿಂದ, ತುಂಬ ಕಾತುರದಿಂದ ನಿಮ್ಮ ಸಿನಿಮಾಗಳಿಗೆ ಕಾಯ್ತಾ ಇರ್ತೀವಿ. ನಿನ್ನೆ ಒಂದು ಸಿನಿಮಾ ನೋಡ್ಕೊಂಬಂದೆ, ಅದೇ ನಿಮ್ಮ ಮನದ ಕಡಲು, ನಮ್ಮ ಕನ್ನಡಿಗರ ಮನದ ಕಡಲು ಅಂತಲೇ ಹೇಳ್ಬೋದು. ಆ ಮನದ ಕಡಲಿನಲ್ಲಿರುವಂತಹ ಪ್ರತಿಯೊಬ್ಬ ನಟರು, ಅಂದರೆ ಹಿರಿಯ ಕಲಾವಿದರು ಇದ್ದಾರೆ, ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹೊಸಬರು ಅಂತ ಅನ್ಸ್ಕೊಳ್ಳುವಂತಹ ಪ್ರತಿಯೊಬ್ಬ ಕಲಾವಿದರು ಕೂಡ ಹಳಬರು ಥರ ನಟನೆ ಮಾಡಿದ್ದಾರೆ. ಆ ನಾಯಕ ನಟ ಸುಮುಖ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಹೊಸಬ್ರು ಅಂತ ಅನ್ಸೋದೇ ಚಾನ್ಸೇ ಇಲ್ಲ, ಆ ಥರ ನಟನೆ ಮಾಡಿದ್ದಾರೆ. ಅವ್ರ ಜೊತೆ ಇಬ್ಬರು ನಾಯಕರಿಗೆ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದೇ ಒಂದು ಎಳೆ ಇಟ್ಕೊಂಡು ಒಂದೇ ಒಂದು ದೊಡ್ಡ ತತ್ವಪದನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಅಂದರೆ ವಿಶೇಷವಾಗಿ ಈ ಸಿನಿಮಾ ಈಗಿನ ನವ ಯುವತಿಯರಿಗೆ ಇದು ಸಮರ್ಪಣೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ರು. ಸೊ ಅವರಿಗೆ ತುಂಬು ಹೃದಯದ ಪ್ರಣಾಮಗಳನ್ನ ಇಲ್ಲಿಂದನೇ ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈಗಿನ ಕಾಲದ ಯುವಕರಿಗೆ ಬೇಕಾದಂತಹ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಒಂದು ಪ್ರೀತಿ ಇದೆ, ಪಾಠವಿದೆ, ಮತ್ತೆ ವೈದ್ಯಲೋಕ ಬೆಚ್ಚಿ ಬೆರಗಾಗುವಂತಹ ನಮ್ಮ ಆಯುರ್ವೇದದ ಒಂದು ವಿಷಯವಿದೆ. ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ರೆ ಅದನ್ನ ವರ್ಣಿಸೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಸಿನಿಮಾನ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಕೂತ್ಕೊಂಡು ನೋಡ್ಲೇಬೇಕು. ಆವಾಗಲೇ ನಿಮ್ಗೆ ಅರ್ಥ ಆಗುತ್ತೆ ಮನದ ಕಡಲು ಅಂತ ಏನು ಅಂತ ಅಂದ್ರೆ ನಿಮ್ಗೆ ಆಗ ಅರ್ಥ ಆಗುತ್ತೆ. ಇದರಲ್ಲಿ ಮನದ ಕಡಲು ಅನ್ನೋ ಒಂದು ಸಿನಿಮಾದ ಶೀರ್ಷಿಕೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ಮನಸ್ಸಲ್ಲಿರುವಂತಹ ಒಂದು ಕತ್ತಲೆ ಇರುತ್ತಲ್ಲ, ಆ ಕತ್ತಲೆನ ಹೋಗ್ಲಾಡ್ಸಿದ್ರೇನೆ ನಮ್ಗೆ ಬದುಕು ಅನ್ನೋದು ಕಾಣಿಸುತ್ತೆ. ಯಾವಾಗ್ಲೂ ಕತ್ತಲೆ ತುಂಬಿಕೊಂಡಿದ್ರೆ ಅದು ಸಾವು. ಆ ಕತ್ತಲನ್ನ ಹೊಡೆದು ಓಡಿಸಿದ್ರೆ ಮತ್ತೆ ಆ ಕತ್ತಲಿನ ಜಾಗಕ್ಕೆ ಬೆಳಕು ತಂದಿಟ್ರೆ ನಮ್ಮ ಬದುಕು ಬೆಳಕಾಗುತ್ತೆ, ಬಂಗಾರ ಆಗುತ್ತೆ ಅನ್ನೋದನ್ನ ನಮ್ಮ ಯೋಗರಾಜ್ ಭಟ್ರು ತುಂಬಾ ಚೆನ್ನಾಗಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅರ್ಥ ಆಗೋ ಹಾಗೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಎಲ್ಲ ಪಾತ್ರಗಳು ಕೂಡ ತುಂಬಾ ಅರ್ಥಗರ್ಭಿತವಾಗಿದೆ. ಅಲ್ಲಲ್ಲಿ ಬರುವ ಒಂದು ಹಾಸ್ಯದ ಒಂದು ತುಣುಕುಗಳು ಕೂಡ ನಮ್ಮನ್ನ ಚೆನ್ನಾಗಿ ಮನೋರಂಜನೆ ಕೊಡುತ್ತೆ. ಎಸ್ಪೆಷಲಿ ಅಂದರೆ ವಿಶೇಷವಾಗಿ ನಮ್ಮ ರಂಗಾಯಣ ರಘು ಸರ್ ಬಹಳ ಚೆನ್ನಾಗಿ ಅದ್ಭುತವಾಗಿ ಬುಡಕಟ್ಟು ಜನಾಂಗದ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಒಬ್ಬ ಪ್ರೇಕ್ಷಕನಾಗಿ ನಾನು ನಿನ್ನೆ ಸಿನಿಮಾ ನೋಡಿದೆ. ಇದು ನನ್ನ ಮೊಟ್ಟ ಮೊದಲ ಸಿನಿಮಾದ ಒಂದು ವಿಮರ್ಶೆ ಆಗಿರೋದ್ರಿಂದ ವಿಮರ್ಶೆ ಅಂತ ಅಂದ್ಕೊಳ್ಳೋದೇ ಬೇಡ, ಆದ್ರೆ ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನಾನು ಇದನ್ನ ನಿಮ್ಮ ಜೊತೆ ನನ್ನ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಈ ವರ್ಷದ 2025 ವರ್ಷದ ಅತ್ಯದ್ಭುತ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾನ ವೀಕ್ಷಣೆ ಮಾಡಲೇಬೇಕು. ಅದು ಸಿನಿಮಾ ಮಂದಿರದಲ್ಲೇ ಹೋಗಿ ವೀಕ್ಷಣೆ ಮಾಡಬೇಕು. ಮನಸ್ಸು ಮುಟ್ಟುತ್ತೆ ರೀ. ಮುಂಗಾರು ಮಳೆಯಲ್ಲಿ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ ನಮ್ಮ ಗೋಳಸ ಗಣೇಶ್ ಅವರು, ಅವರ ಒಂದು ಡೈಲಾಗ್ಸು ಸೇಮ್ ಅದೇ ಥರನೂ ಇಲ್ಲೂ ಇದೆ. ಮನದ ಕಡಲಲ್ಲಿ ಮನ ಮುಟ್ಟುವಂತೆ ಎಲ್ಲ ಸಂಭಾಷಣೆ ಇದೆ. ಮತ್ತೆ ಆ ಒಂದು ಅಲ್ಲಿ ಜೋಗ್ ಫಾಲ್ಸ್ ನೋಡಿದ್ವಿ, ಇಲ್ಲೊಂದು ಫಾಲ್ಸ್ ನೀವು ಖಂಡಿತ ನೋಡ್ತೀಯ. ನಮ್ಮ ನಾಯಕ ನಟರಾದಂತಹ ಸುಮುಖ ಅವರು
ಒಂದು ಸಾಹಸ ಮಾಡ್ತಾರೆ, ಅದನ್ನು ನೋಡಲೇಬೇಕು ನೀವು. ಮತ್ತೆ ನಮ್ಮ ಈ ಮೆಡಿಕಲ್ ಯುಗದಲ್ಲಿ ನಮ್ಮ ಆಯುರ್ವೇದಿಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಕೂಡ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಹ್ಯಾಟ್ಸ್ ಆಫ್ ಯೋಗರಾಜ್ ಭಟ್ರೆ. ಇಡೀ ಮನದ ಕಡಲು ತಂಡಕ್ಕೆ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ಯೋಗರಾಜ್ ಭಟ್ ಆದ್ರೂ ಕೂಡ ಅತ್ಯದ್ಭುತ ಸಿನಿಮಾ ಮುಂಗಾರು ಮಳೆಯನ್ನ ನಿರ್ಮಾಣ ಮಾಡಿಕೊಟ್ಟ ನಿಮ್ಮೆಲ್ಲರ ಪ್ರೀತಿಯ ಈ ಕೃಷ್ಣಪ್ಪ ಅವರಿಗೆ ನನ್ನ ಒಂದು ಪ್ರಣಾಮಗಳು. ಮುಂಗಾರು ಮಳೆ ನಂತರ ಮನದ ಕಡಲು ಎಂಬ ಸಿನಿಮಾ ಮೂಲಕ ಮತ್ತೆ ನೀವು ನಿರ್ಮಾಣ ಮಾಡಿದ್ದೀರಾ ಸಿನಿಮಾ ಪ್ರೇಕ್ಷಕರಿಗೋಸ್ಕರ. ಇದೇ ತರಹ ಮುಂದೆ ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಹಲವಾರು ಸಿನಿಮಾಗಳು ಬರಲಿ, ನಮ್ಮಂತಹ ಕನ್ನಡ ಪ್ರೇಕ್ಷಕರಿಗೆ ಅತ್ಯುನ್ನತ ಮನರಂಜನೆಯನ್ನು ಕೊಡ್ತೀರಾ ಅಂತ ನಾವು ಭಾವಿಸ್ತೇವೆ. ಇಡೀ ಮನದ ಕಡಲು ಸಿನಿಮಾ ತಂಡಕ್ಕೆ ನನ್ನ ಪ್ರಣಾಮಗಳು. ಎಲ್ಲಾ ಪ್ರೇಕ್ಷಕರಿಗೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನೋಡಿ ಸಂತೋಷದಿಂದ ಹೊರಬನ್ನಿ. ಧನ್ಯವಾದ.